ಹಲೋ ಡಿಯರ್, ಮತ್ತೊಮ್ಮೆ ಸ್ವಾಗತ ನಿಮಗೆ. ಈ ಡೈರೆಕ್ಟ್ ಟು ಇಂಡೈರೆಕ್ಟ್ ಸ್ಪೀಚ್ ಅಥವಾ ರಿಪೋರ್ಟಿಂಗ್ ಇದು ಸ್ವಲ್ಪ ಕಷ್ಟದ್ದೇ ಅಂತ ಹೇಳ್ಬೋದು. ಬಹಳಷ್ಟು ಜನ ಸ್ಟೂಡೆಂಟ್ಸ್ಗೆ ಇದನ್ನು ಸರಿಯಾಗಿ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಇದು ಬಹಳ ಇಂಪಾರ್ಟೆಂಟ್. ಇದಕ್ಕೆ 10th ಸ್ಟ್ಯಾಂಡರ್ಡಲ್ಲಿ 3 ಮಾರ್ಕ್ಸ್ ಇದೆ, PUC ಸೆಕೆಂಡ್ ಇಯರ್ಗೆ 5 ಮಾರ್ಕ್ಸ್ ಇದೆ, ಡಿಗ್ರಿ ಕಾಲೇಜಿನಲ್ಲಿ ಕೂಡ ಇದು ಬರುತ್ತೆ, ಮತ್ತು ಮುಂದೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ಗೆ ಹೋದಾಗ ಅಲ್ಲಿ ಕೂಡ ಇದು ಬರುತ್ತೆ. ಹಾಗಾಗಿ ನೀವು ಹೈಸ್ಕೂಲಲ್ಲೇ ಇರುವಾಗ ಒಂದು ಸಲ ತುಂಬ ಚೆನ್ನಾಗಿ ಕಲ್ತುಬಿಟ್ರೆ ಮುಂದೆ ಡಿಗ್ರಿ ಕ್ಲಾಸಿಗೆ ಅಷ್ಟೇ ಅಲ್ಲ, ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಬರೆಯೋ ತನಕನೂ ನಿಮಗಿದು ಹೆಲ್ಪ್ ಆಗ್ತಾ ಹೋಗುತ್ತೆ. ಅದಕ್ಕೆ ಇದನ್ನು ಚೆನ್ನಾಗಿ ಕಲೀಲೇಬೇಕು. ಅದಕ್ಕೋಸ್ಕರ ನೆಗ್ಲೆಕ್ಟ್ ಮಾಡಬೇಡಿ. ಇದು ಕಠಿಣ ಇದ್ದರೂ ಕೂಡ ಈ ವಿಡಿಯೋದಲ್ಲಿ ನಾನು ನಿಮಗೆ ತುಂಬ ಸುಲಭವಾಗಿ ಅರ್ಥ ಆಗುವ ಹಾಗೆ ಹೇಳ್ಕೊಟ್ಟಿದ್ದೀನಿ. ಸ್ವಲ್ಪ ತಾಳ್ಮೆಯಿಂದ ಕಲಿತ್ರೆ ಭಾಳ ಚೆನ್ನಾಗಿರುತ್ತೆ. ಈ ಡೈರೆಕ್ಟ್ ಟು ಇಂಡೈರೆಕ್ಟ್ ಸ್ಪೀಚ್ನ ನೀವು ಕಲಿಯುವಾಗ ಬಹಳಷ್ಟು ಪಾಯಿಂಟ್ಸನ್ನು ಕಲಿಬೇಕಾಗತ್ತೆ, ಅವುಗಳನ್ನು ನೆನಪಿಡಬೇಕಾಗತ್ತೆ. ಅದಕ್ಕೆ ಒಂದೇ ವಿಡಿಯೋದಲ್ಲಿ ಮಾಡಿದರೆ ಅಷ್ಟು ಸೂಕ್ತ ಅಲ್ಲ ಅಂತ ನಾನು ಇದನ್ನು 3 ಭಾಗಗಳಲ್ಲಿ ಮಾಡ್ತಾ ಹೋಗ್ತೀನಿ. ಇದು ಭಾಗ 1. ಈ ವಿಡಿಯೋದಲ್ಲಿ 3 ಅಥವಾ 4 ಪಾಯಿಂಟ್ಸ್ ಅಷ್ಟನ್ನೇ ಕವರ್ ಮಾಡ್ಕೊಳ್ತೀನಿ. ಅವುಗಳ ಕಡೆಯೇ ಗಮನ ಕೊಟ್ಟು ಅವುಗಳು ಚೆನ್ನಾಗಿ ಅರ್ಥ ಆಗೋ ಹಾಗೆ ಹೇಳ್ತೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಉಳಿದ ಪಾಯಿಂಟ್ಸ್ಗಳನ್ನು ಕೊಟ್ಟು ಮತ್ತೆ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದು ಕಲಿಕೆಯ ವಿಡಿಯೋ ಆಗಿರೋದ್ರಿಂದ ಕಾಮಿಡಿ ವಿಡಿಯೋ ಅಲ್ಲ. ಅದಕ್ಕೋಸ್ಕರ ಪೆನ್ನು ಪೇಪರ್ ತೊಗೊಂಡು ಬಂದೇ ಕೂತ್ಕೊಂಡ್ಬಿಡಿ. ಇಲ್ಲಿಗೆ ಪಾಸ್ ಮಾಡಿ ವಿಡಿಯೋನ ನಿಲ್ಲಿಸಿ ಹೋಗಿ ಪೆನ್ನು ಪೇಪರ್ ಎರಡನ್ನು ತೊಗೊಂಡು ಬಂದು ಮತ್ತೆ ಕೂತ್ಕೊಳ್ಳಿ. ಯಾಕಂದರೆ ನಿಮಗೆ ಏನು ಗೊತ್ತಿದೆಯೋ ಅದನ್ನು ಮೊದಲೇ ಟೆಸ್ಟ್ ಮಾಡಿಕೊಂಡು ಎಲ್ಲೆಲ್ಲಿ ತಪ್ಪಾಗ್ತಾ ಇದೆಯೋ ಅದನ್ನು ತುಂಬ ಚೆನ್ನಾಗಿ ಕಲ್ತ್ಕೊಂಡು ಹೋಗಬೇಕು. ಸ್ವಲ್ಪ ನಾಲೆಜ್ ಇದ್ದೇ ಇರುತ್ತೆ ನಿಮಗೀಗ. ಕ್ಲಾಸ್ ರೂಮ್ನಲ್ಲಿ ಸ್ವಲ್ಪ ಕಲ್ತಿರ್ತೀರಿ, ಆದರೆ ಪರ್ಫೆಕ್ಟ್ ಆಗಿರಲ್ಲ. ಆದರೆ ಈ ಚಾನಲ್ನ ವೀಡಿಯೋಗಳನ್ನು ನೀವು ನೋಡಿದ ಮೇಲೆ ಪರ್ಫೆಕ್ಟಾಗಿ ಆಗೇ ಆಗ್ತೀರ. ಅದಕ್ಕೋಸ್ಕರ ಪೆನ್ ಪೇಪರ್ ಬೇಕೇ ಬೇಕು. ಈಗ ನೀವು ಮುಂದೆ ಹೋದಾಗ 9 ಫ್ರೇಮ್ಗಳು ಬರುತ್ತೆ. ಪ್ರತಿ ಫ್ರೇಮ್ನಲ್ಲಿ 2 ಸೆಂಟೆನ್ಸಸ್ ಇರುತ್ತೆ. ಅವುಗಳನ್ನು ಬರೆದಿಟ್ಕೊಂಡು ನಿಮಗೆ ಈಗೇನು ನಾಲೆಜ್ ಇದೆಯೋ ಅದರ ಅನುಸಾರ ನೀವು ಇಂಡೈರೆಕ್ಟ್ ಸ್ಪೀಚ್ಗೆ ಕನ್ವರ್ಟ್ ಮಾಡಿ. ಆಮೇಲೆ ನೆಕ್ಸ್ಟ್ ಮುಂದೆ ಹೋದಾಗ ಅದರ ಉತ್ತರ ಅಲ್ಲಿರುತ್ತೆ. ನಾನು ಹೇಗೆ ಮಾಡಿದ್ದೀನಿ, ನೀವು ಏನು ತಪ್ಪು ಮಾಡಿದಿರಿ, ಏನು ಆಗಬೇಕಾಗಿತ್ತು ಅನ್ನೋದನ್ನು ಅಲ್ಲೇ ಕಲ್ತ್ಕೊಂಡು ಬಿಡ್ತೀರಿ. ಸ್ಟಾರ್ಟ್ ಮಾಡೋಣ. ಈಗ ಇಲ್ಲಿ ವಿಡಿಯೋ ನಿಲ್ಲಿಸಿ ಇವೆರಡನ್ನು ಬರೆದುಕೊಂಡು ಇದರ ಇಂಡೈರೆಕ್ಟ್ ಸ್ಪೀಚನ್ನು ಮಾಡಿ. ಮೊದಲನೇ ವಾಕ್ಯದ ಇಂಡೈರೆಕ್ಟ್ ಸ್ಪೀಚ್. ಅಜಿತ್ ಟೋಲ್ಡ್ ಅಲೋಕ್ ದ್ಯಾಟ್ ಹಿ ವಾಸ್ ಗೋಯಿಂಗ್ ಟು ದ ಲೈಬ್ರರಿ. ನೀವು ಇದೇ ರೀತಿ ಬರೆದಿದ್ರೆ ನಿಮಗೆ ಸ್ವಲ್ಪ ಗೊತ್ತಿದೆ ಅಂತ ಅರ್ಥ. ದ ರಿಪೋರ್ಟೆಡ್ ಸ್ಪೀಚ್ ಆಫ್ ದಿ ನೆಕ್ಸ್ಟ್ ಲೈನ್ ಈಸ್ ಅಲೋಕ್ ಟೋಲ್ಡ್ ಅಜಿತ್ ದ್ಯಾಟ್ ಹಿ ವುಡ್ ಗೋ ವಿತ್ ಹಿಮ್. ನೀವು ಹೀಗೆ ಬರೆದಿದ್ರೆ ಓಕೆ, ಇಲ್ಲ ಅಂದರೆ ಕಲಿಯೋದನ್ನು ನೋಡ್ಕೊಳ್ಳಿ. ಈಗ ಹಿ ಆಗಿ ಬದಲಾವಣೆಯಾಗಿದೆ, ವಿಲ್ ವುಡ್ ಆಗಿ ಬದಲಾವಣೆಯಾಗಿದೆ, ಕಮ್ ಇದ್ದದ್ದು ಗೋ ಆಗಿದೆ, ಮತ್ತು ಯು ಇದ್ದದ್ದು ಹಿಮ್ ಆಗಿದೆ. ಇವುಗಳು ನಿಮಗೆ ಗೊತ್ತಿಲ್ಲ ಅಂದರೆ ಮುಂದೆ ನಾನು ನಿಮಗೆ ಚೆನ್ನಾಗಿ ಕಲಿಸ್ಕೊಡ್ತೀನಿ. ಈಗ ಒಂದೊಂದು ಪಾಯಿಂಟಿನ ಮೇಲೆ ಫೋಕಸ್ ಮಾಡಿ ಕಲಿತಾ ಹೋಗೋಣ. ಈಗ ಈ ಸೆಡ್ ಅನ್ನೋ ಶಬ್ದ ಸಿಚುವೇಶನ್ಗೆ ಮೀನಿಂಗ್ಗೆ ತಕ್ಕ ಹಾಗೆ ಇದು ಬದಲಾಗುತ್ತೆ. ಇಲ್ಲಿ ಟೋಲ್ಡ್ ಆಗಿದೆ, ನಂತರ ಇಲ್ಲಿ ದ್ಯಾಟ್ ಅನ್ನುವ ಶಬ್ದ ಬಂದಿದೆ. ಇದು ಮೇಲಿನ ವಾಕ್ಯಗಳಲ್ಲಿ ಇರಲಿಲ್ಲ. ಅಂದರೆ ಇದನ್ನು ನಾವು ಸೃಷ್ಟಿ ಮಾಡಿರೋದು ಅಥವಾ ನಾವು ತಂದು ಹಾಕಿರೋದು. ಈಗ ನಾವು ಇದರ ಮೇಲೆ ಫೋಕಸ್ ಮಾಡೋಣ. ಎಲ್ಲ ವಾಕ್ಯಗಳನ್ನು ಇಂಡೈರೆಕ್ಟ್ ಸ್ಪೀಚ್ ಮಾಡಬೇಕಾದಾಗ ಈ ದಟ್ಟನ್ನು ನಾವು ಹಾಕಬೇಕಾ ಅಥವಾ ಬೇರೆ ಶಬ್ದಗಳೇನಾದರೂ ಇವೆಯಾ? ಈಗ ಇಲ್ಲಿ ದ್ಯಾಟ್ ಬಂದಿರೋದಕ್ಕೆ ಕಾರಣ ಏನು ಅಂತ ತಿಳ್ಕೊಳ್ಳೋಣ. ಮೇಲಿನ 2 ವಾಕ್ಯಗಳಲ್ಲಿ ಮೊದಲು ಬಂದಿದೆ. ಈ ಅನ್ನೋದು ಇಲ್ಲಿ ಸಬ್ಜೆಕ್ಟ್ ಅಂತ ಇರುತ್ತೆ, ಅಂದರೆ ಕರ್ತೃ. ಎರಡನೇ ಸ್ಥಾನದಲ್ಲಿ ಆಮ್ ಗೋಯಿಂಗ್ ಅಂತಿದೆಯಲ್ಲ, ಇದು ವರ್ಬ್. ಎರಡನೇದರಲ್ಲಿ ವಿಲ್ ಕಮ್ ಅಂತಿದೆಯಲ್ಲ, ಇದು ವರ್ಬ್. ಹಾಗಾದರೆ ನಿಯಮ ಏನು? ವಾಕ್ಯದ ಮೊದಲ ಶಬ್ದ ಸಬ್ಜೆಕ್ಟ್ ಆಗಿದ್ದರೆ, ಕರ್ತೃ ಆಗಿದ್ದರೆ ಅಲ್ಲಿ ದ್ಯಾಟ್ ಅನ್ನು ನಾವು ತಂದು ಹಾಕಬೇಕು, ದ್ಯಾಟ್ ಅನ್ನು ಬಳಸಬೇಕು. ಮುಂದೆ ಹೋಗೋಣ. ಇಲ್ಲಿ ಬರ್ಕೊಳ್ಳೋ ಅಗತ್ಯ ಇಲ್ಲ, ಹಾಗೆ ಗಮನಿಸಿ. ಈ ವೇಟ್ ಅನ್ನೋ ಶಬ್ದವನ್ನು ಬಿಟ್ಟು ಉಳಿದದ್ದೆಲ್ಲ
ಹಿಂದೆ ಕೊಟ್ಟಂತೆಯೇ ಇದೆ. ಈಗ ನೀವು ಈ ವಾಕ್ಯವನ್ನು ಇಂಡೈರೆಕ್ಟ್ ಸ್ಪೀಚ್ಗೆ ಬದಲಾವಣೆ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ನಿಮಗೆ ಗೊತ್ತಿದ್ರೆ ಓಕೆ, ಇಲ್ಲ ಅಂದರೆ ಮುಂದೆ ನೋಡೋಣ. ಇಲ್ಲಿ ಇದರ ಇಂಡೈರೆಕ್ಟ್ ಸ್ಪೀಚ್ ಇದೆ ನೋಡಿ. ಇಲ್ಲಿ 2 ಬದಲಾವಣೆಗಳಾಗಿವೆ, ಗಮನಿಸಿ. ಒಂದು, ವೇಟ್ಗಿಂತ ಮುಂಚೆ ಟು ಬಂದಿದೆ, ನಂತರ ವೇಟಿನ ನಂತರ ಎಂಡ್ ಬಂದಿದೆ. ಇಲ್ಲಿ ಟು ಯಾಕೆ ಬಂತು ಅಂತ ನೋಡೋಣ. ಇಲ್ಲಿ ವೇಟ್ ಅನ್ನೋದು ಒಂದು ವಾಕ್ಯನೇ, ಇದು ವರ್ಬ್ ಅಂದರೆ ಕ್ರಿಯಾಪದ. ನಿಯಮ ಏನು ಹೇಳುತ್ತಂದರೆ, ಯಾವ ವಾಕ್ಯ ವರ್ಬ್ಲಿಂದ ಪ್ರಾರಂಭ ಆಗಿದೆಯೋ ಆ ಶಬ್ದಕ್ಕಿಂತ ಮುಂಚೆ ಟು ಅನ್ನು ಉಪಯೋಗ ಮಾಡಬೇಕು. ಗೊತ್ತಾಯ್ತಾ? ಈಗ ಮುಂದೆ ಹೋಗೋಣ. ಈಗ ಇಲ್ಲಿ ವಿಡಿಯೋ ನಿಲ್ಲಿಸಿ ಎರಡನ್ನು ಬರ್ಕೊಂಡು ಇಂಡೈರೆಕ್ಟ್ ಸ್ಪೀಚ್ಗಳನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿ. Here is the reported speech of the first line. Wife said to her husband that he is lazy. ನೀವು ಬರೆದಿದ್ದನ್ನು ಇದಕ್ಕೆ ಹೋಲಿಕೆ ಮಾಡಿಕೊಳ್ಳಿ. ಇಲ್ಲಿ ನೀವು ಈಸ್ ಬದಲಾಗಿ ವಾಸನ್ನ ಬರೆದಿದ್ರೆ ಅದು ಅಕ್ಸೆಪ್ಟಬಲ್. ಇದು ಎರಡನೇ ವಾಕ್ಯದ ಇಂಡೈರೆಕ್ಟ್ ಸ್ಪೀಚ್. ಇಲ್ಲಿ ಈ ಡಿನೈಡ್ ಅಂತ ಶಬ್ದ ಯಾಕೆ ಬಂತು ಅಂತ ನಂತರ ಹೇಳ್ತೀನಿ. ಈಗ ನಮ್ಮ ಫೋಕಸ್ ಇರೋದು ಕೇವಲ ದ್ಯಾಟನ್ನು ತಂದು ಹಾಕಿದೀವೋ ಇಲ್ಲೋ ಅಂತ ನೋಡಬೇಕು. ಇಲ್ಲಿ ಯು ಅನ್ನೋದು ಸಬ್ಜೆಕ್ಟು, ಅದಕ್ಕೋಸ್ಕರ ದ್ಯಾಟ್ ಬಂದಿದೆ. ಇಲ್ಲಿ ವಾಕ್ಯ ಸ್ಟಾರ್ಟ್ ಆಗೋದು ಐಲಿಂದ, ಅದಕ್ಕೋಸ್ಕರ ಮೊಟ್ಟ ಮೊದಲು ಐ ಇದೆ. ಇದು ಸಬ್ಜೆಕ್ಟು, ಅದಕ್ಕೋಸ್ಕರ ದ್ಯಾಟ್ ಬಂದಿದೆ. ಈಗ ಇಲ್ಲಿ ವಿಡಿಯೋ ನಿಲ್ಲಿಸಿ ಇವೆರಡನ್ನು ಬರ್ಕೊಂಡು ಪ್ರಯತ್ನ ಮಾಡಿ. ಇಲ್ಲಿ ಇನ್ನೊಂದು ಗಮನಿಸಬೇಕು ನೀವು, ಈ ಸೆಡ್ ಅನ್ನೋದ್ರ ಬದಲಾಗಿ 2 ಕೋಲನ್ಗಳನ್ನು ಉಪಯೋಗ ಮಾಡಿದ್ದಾರೆ. ಅಂದರೆ ಅಲೋಕ್ ಸೆಡ್ ಕಾಮಾ ಇನ್ವರ್ಟೆಡ್ ಕಾಮಾ ಐ ಆಮ್ ಶ್ಯೂರ್ ಅಂದ್ರೂ ಒಂದೇ, ಅಲೋಕ್ ಕೋಲನ್ ಐ ಆಮ್ ಶ್ಯೂರ್ ಅಂದ್ರೂ ಒಂದೇ. ಈಗ ನೀವು ಇದರ ಇಂಡೈರೆಕ್ಟ್ ಸ್ಪೀಚನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಈಗಾಗಲೇ ನೀವು ಇಂಡೈರೆಕ್ಟ್ ಸ್ಪೀಚನ್ನು ಬರೆದಿದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ವಾಕ್ಯಗಳಿಗೆ ಟ್ಯಾಲಿ ಮಾಡಿ ನೋಡ್ಕೊಳ್ಳಿ, ಕಂಪೇರ್ ಮಾಡ್ಕೊಳ್ಳಿ. ಅಲೋಕ್ ಟೋಲ್ಡ್ ಬಾಲು ದಟ್ ಹಿ ವಾಸ್ ಶ್ಯೂರ್ ದೇ ವುಡ್ ವಿನ್ ದ ಮ್ಯಾಚ್. ಎರಡನೆಯದು, ಬಾಲು ಅಗ್ರೀಡ್ ಆ್ಯಂಡ್ ಟೋಲ್ಡ್ ದ್ಯಾಟ್ ಹಿ ವಾಸ್ ಆಲ್ಸೋ ಕಾನ್ಫಿಡೆಂಟ್. ಮೇಲೆ ಕೊಟ್ಟ 2 ವಾಕ್ಯಗಳು ಸಬ್ಜೆಕ್ಟ್ಲಿಂದ ಸ್ಟಾರ್ಟ್ ಆಗಿರೋದ್ರಿಂದ ದ್ಯಾಟನ್ನು ತಂದು ಹಾಕಲೇಬೇಕು ನಾವು. ಇಲ್ಲಿ ಎಸ್ ಅನ್ನೋ ಶಬ್ದ ಹೋಗಿ ಅಗ್ರೀಡ್ ಅಂತಾಗಿದೆ. ಇದನ್ನು ನಂತರ ಎಕ್ಸ್ಪ್ಲೈನ್ ಮಾಡ್ತೀನಿ, ಅದರ ಮೇಲೆ ಆಮೇಲೆ ಫೋಕಸ್ ಮಾಡೋಣ. ಈಗ ಮುಂದಿನ ಫ್ರೇಮ್ಗೆ ಹೋಗೋಣ. Now pause the video here and change them into indirect speech. ಈಗ ನೀವು ಬರೆದಿದ್ದನ್ನು ಇಲ್ಲಿ ಕೊಟ್ಟಿರ್ತಕ್ಕಂಥ ವಾಕ್ಯಗಳಿಗೆ ಕಂಪೇರ್ ಮಾಡ್ಕೊಳ್ಳಿ. ರೈನು ಟೋಲ್ಡ್ ದ ಮ್ಯಾನೇಜರ್ ದ್ಯಾಟ್ ದೇರ್ ವರ್ 6 ಕ್ಯಾಂಡಿಡೇಟ್ಸ್. ಎರಡನೇ ವಾಕ್ಯ, ಮ್ಯಾನೇಜರ್ ಟೋಲ್ಡ್ ರೈನು ಟು ಟೆಲ್ ದೆಮ್ ಟು ಸಿಟ್ ಇನ್ಸೈಡ್ ದ ಹಾಲ್. ಮೊದಲನೇ ವಾಕ್ಯ ಸ್ಟೇಟ್ಮೆಂಟ್ ಮತ್ತು ಮೊದಲ ಶಬ್ದ ದೇರ್, ಇದು ಸಬ್ಜೆಕ್ಟ್ ಆಗಿರೋದ್ರಿಂದ ಇದರ ಹಿಂದ್ಗಡೆ ದ್ಯಾಟ್ ಅನ್ನು ಬಳಸ್ತೀವಿ. ಎರಡನೇ ವಾಕ್ಯದಲ್ಲಿ ದ್ಯಾಟ್ ಅನ್ನು ಬಳಸಿಲ್ಲ, ಅದರ ಬದಲಾಗಿ ಇಲ್ಲಿ ಟು ಅನ್ನು ಬಳಸಿದ್ದೀವಿ. ಯಾಕೆ? ಎರಡನೇ ವಾಕ್ಯದ ಮೊದಲ ಶಬ್ದ ಟೆಲ್ ಅಂತ ಇದೆ. ಟೆಲ್ ಅನ್ನೋದು ಸಬ್ಜೆಕ್ಟ್ ಅಲ್ಲ, ಇದು ವರ್ಬ್. ಆದ್ದರಿಂದ ಎಲ್ಲಿ ವರ್ಬ್ ಇದೆಯೋ ಅದರ ಹಿಂದ್ಗಡೆ ಟು ಅನ್ನು ಹಾಕಬೇಕು ಅಂತ ಹೇಳಿದ್ದೀನಿ. ಇದು ನಿಯಮ. ಈಗ ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ, ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಅಗೇನ್ ಪಾಸ್ ದ ವಿಡಿಯೋ ಹಿಯರ್ ಅಂಡ್ ಚೇಂಜ್ ದಮ್ ಇಂಟು ಇಂಡೈರೆಕ್ಟ್ ಸ್ಪೀಚ್. Now compare this sentence with what you have written. Here you can use either told or informed. Here the doctor is a subject, will come is the verb. ಅಂದರೆ ಮೊದಲನೆಯ ವಾಕ್ಯ ಸಬ್ಜೆಕ್ಟ್ಲಿಂದ ಸ್ಟಾರ್ಟ್ ಆಗಿದೆ, ಅದಕ್ಕೋಸ್ಕರ ದ್ಯಾಟ್ ಅನ್ನು ಉಪಯೋಗ ಮಾಡಿದ್ದೀವಿ. ಎರಡನೇ ವಾಕ್ಯ ಸಬ್ಜೆಕ್ಟ್ಲಿಂದ ಸ್ಟಾರ್ಟ್ ಆಗಿಲ್ಲ ನೋಡಿ, ರಿಜಿಸ್ಟರ್ ಅನ್ನೋದು ವರ್ಬ್. ಇದನ್ನೇ ಹೀಗೂ ಬರಿಬಹುದು ನೋಡಿ, ರೈಟ್ ಮೈ ನೇಮ್ ಇನ್ ದ ರಿಜಿಸ್ಟರ್. ರೈಟ್ ಅನ್ನೋದು ವರ್ಬ್ ತಾನೆ, ಹಾಗೆ ರಿಜಿಸ್ಟರ್ ಅನ್ನೋದು ಕೂಡ ವರ್ಬ್. ಹಾಗಾದರೆ ನಿಯಮದ ಪ್ರಕಾರ ಇಂಡೈರೆಕ್ಟ್ ಸ್ಪೀಚ್ ಮಾಡಿದಾಗ ಟು ರಿಜಿಸ್ಟರ್ ಅಂತ ಆಗಬೇಕು, ಅಥವಾ ಟು ರೈಟ್ his name ಅಂತ ಆಗಬೇಕು. So your complete sentence would be, the patient told the receptionist to register his name, or if it is female then it is her name. ಈಗ that ಅನ್ನು ಎಲ್ಲಿ ಬಳಸಬೇಕು?
ಟು ಅನ್ನು ಎಲ್ಲಿ ಬಳಸಬೇಕು ಅಂತ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಿದೆ. ಈಗ ಈ ವಾಕ್ಯದ ಇಂಡೈರೆಕ್ಟ್ ಸ್ಪೀಚ್ ಬರೆಯೋಣ. ದ ಪೇಷಂಟ್ ಟೋಲ್ಡ್ ದ ರಿಸೆಪ್ಷನಿಸ್ಟ್ ಟು ರೈಟ್ ಹಿಸ್ ನೇಮ್ ಇನ್ ದ ರಿಜಿಸ್ಟರ್ ಆರ್ ಹರ್ ನೇಮ್ ಇನ್ ದ ರಿಜಿಸ್ಟರ್. Here no need to write, just observe. Here prepare is a verb. Therefore, just put to before the word prepare. ಈ ಎರಡನೆಯದು ಶಾರ್ಟ್ ರಿಪ್ಲೈ, ಇದು ಕಂಪ್ಲೀಟ್ ಸೆಂಟೆನ್ಸ್ ಅಲ್ಲ. ಇದನ್ನು ಇಂಡೈರೆಕ್ಟ್ ಸ್ಪೀಚ್ ಮಾಡೋಕ್ಕಿಂತ ಮುಂಚೆ ಎಕ್ಸ್ಪಾಂಡ್ ಮಾಡಬೇಕಾಗತ್ತೆ. ಇದನ್ನು ಸಂಪೂರ್ಣ ವಾಕ್ಯ ರೂಪದಲ್ಲಿ ಬರ್ಕೋಬೇಕಾಗತ್ತೆ ನಾವು. ಇಟ್ ವುಡ್ ಬಿ ಐ ವಿಲ್ ಪ್ರಿಪೇರ್ ಅ ಡೀಟೇಲ್ಡ್ ರಿಪೋರ್ಟ್. ಈಗ ಈ ವಾಕ್ಯವನ್ನು ನಾವು ಇಂಡೈರೆಕ್ಟ್ ಸ್ಪೀಚ್ ಮಾಡಬೇಕು. ನೋಡಿ, ಈ ವಾಕ್ಯ ಐಲಿಂದ ಸ್ಟಾರ್ಟ್ ಆಗಿದೆ. ಐ ಒಂದು ಸಬ್ಜೆಕ್ಟು, ಅದಕ್ಕೋಸ್ಕರ ಇದರ ಹಿಂದೆ ದಟ್ ಅನ್ನು ಬಳಸಬೇಕು. ಸೊ ಯುವರ್ ಇಂಡೈರೆಕ್ಟ್ ಸ್ಪೀಚ್ ವುಡ್ ಬಿ ದ ಅಸಿಸ್ಟೆಂಟ್ ಟೋಲ್ಡ್ ದ ಬಾಸ್ ದ್ಯಾಟ್ he would prepare a detailed report if it is male. She would prepare a detailed report if it is a female. ಈಗ ಇಲ್ಲಿ ವಿಡಿಯೋ ನಿಲ್ಲಿಸಿ ಎರಡು ವಾಕ್ಯಗಳನ್ನು ಬರ್ಕೊಳ್ಳಿ. ಇಂಡೈರೆಕ್ಟ್ ಸ್ಪೀಚ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ನೀವು ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟನ್ನು ಇಲ್ಲಿ ಕಲಿಯಲಿದ್ದೀರಿ. Now compare your sentences with the sentences given here. The boss asked the assistant if the report was ready. ಇಲ್ಲಿ ನಾವು ಆಸ್ಕ್ಡ್ ಅನ್ನೋದನ್ನು ಉಪಯೋಗ ಮಾಡಿದ್ದೀವಿ. ಯಾಕಂದರೆ ಈ ವಾಕ್ಯ ಒಂದು ಪ್ರಶ್ನೆ. ಪ್ರಶ್ನೆ ಅಂದಮೇಲೆ ಕೇಳ್ತೀವಿ ತಾನೆ, ಕೇಳೋದಂದ್ರೆ ಏನು, ಆಸ್ಕ್ಡ್ ಅಂತ. ಆಮೇಲೆ ಈ ವಾಕ್ಯದಲ್ಲಿ ದಟ್ ಅನ್ನಾಗಲಿ ಅಥವಾ ಟು ಅನ್ನಾಗಲಿ ಉಪಯೋಗ ಮಾಡಿಲ್ಲ. ಇಲ್ಲಿ ಉಪಯೋಗ ಮಾಡಿರೋದು ಇಫ್ ಅನ್ನೋ ಶಬ್ದವನ್ನು ಉಪಯೋಗ ಮಾಡಿದ್ದೀವಿ. ಆಮೇಲೆ ಇದು ಎಂತಹ ಪ್ರಶ್ನೆ ಅಂತ ನೋಡಿ. ಇದರ ಮೊದಲ ಶಬ್ದ ಈಸ್. ಇದು ಒಂದು ಆಕ್ಸಿಲರಿ ವರ್ಬ್ ಅಥವಾ ಸಹಾಯಕ ಕ್ರಿಯಾಪದ. ಹಾಗಾದರೆ ನಿಯಮ ಏನು ಹೇಳುತ್ತೆ ಅಂತ ಗಮನಿಸಿ. ಈಗ ಕೊಟ್ಟ ವಾಕ್ಯ ಪ್ರಶ್ನೆಯಾಗಿದ್ದು ಸಹಾಯಕ ಕ್ರಿಯಾಪದದಿಂದ ಪ್ರಾರಂಭ ಆಗ್ತಾ ಇದ್ದರೆ ಅಲ್ಲಿ ಇಫ್ ಅನ್ನು ತಂದು ಹಾಕಬೇಕು. ಬಹಳ ಜನ ಸ್ಟೂಡೆಂಟ್ಸ್ಗೆ ಇದು ಗೊತ್ತಿಲ್ಲ. ಇನ್ನೊಂದು ಬದಲಾವಣೆಯಾಗಿದೆ, ಅದನ್ನು ಗಮನಿಸಿ. ಈಸ್ ಇದ್ದಿದ್ದು ವಾಸ್ ಆಗಿ ಪರಿವರ್ತನೆ ಆಗಿದೆ. ಒಂದು ಮೊದಲನೇ ವಾಕ್ಯದಲ್ಲಿ ದ ರಿಪೋರ್ಟ್ ಅನ್ನೋದಕ್ಕಿಂತ ಮುಂಚೆ ಬಂದಿದೆ. ಎರಡನೇ ವಾಕ್ಯದಲ್ಲಿ ದ ರಿಪೋರ್ಟ್ ಆದಮೇಲೆ ವಾಸ್ ಆಗಿ ಅಲ್ಲಿ ಬಂದಿದೆ. ಇದು ಯಾಕಾಗುತ್ತೆ ಅಂತ ಮುಂದೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗ ಈಸ್ದ ಜಾಗದಲ್ಲಿ ಬೇರೆ ಬೇರೆ ಯಾವ ಹೆಲ್ಪಿಂಗ್ ವರ್ಬ್ ಅಥವಾ ಆಕ್ಸಿಲರಿ ವರ್ಬ್ಸ್ ಬರ್ತಾವೆ ಅಂತ ಈಗ ನೋಡೋಣ. ಆಮ್, ಆರ್, ವಿಲ್, ಶಾಲ್, ಮೇ, ಮಸ್ಟ್, have, has, do, does. ಇದಲ್ಲದೆ ಇದರ ಪಾಸ್ಟ್ ಫಾರ್ಮ್ಸ್ ಅಂದರೆ ಭೂತಕಾಲದ ರೂಪಗಳು ಕೂಡ ಬರ್ತವೆ. ಅಂದರೆ ವಾಸ್, ವರ್, ವುಡ್, ಶುಡ್, ಮೈಟ್, ಹ್ಯಾಡ್ ಆ್ಯಂಡ್ ಡಿಡ್. ಇವುಗಳಲ್ಲಿ ಯಾವುದೋ ಒಂದನ್ನು ಬಳಸ್ಕೊಂಡು ಪ್ರಶ್ನೆ ಆಗಿದ್ದರೂ ಕೂಡ ಇಫ್ ಅನ್ನು ತರಬೇಕು. ಇಫ್ದ ಬದಲಾಗಿ ವೆದರ್ ಅನ್ನುವುದನ್ನು ಉಪಯೋಗ ಮಾಡಬಹುದು. ಈಗ ಇನ್ನೊಂದು ಇಂಪಾರ್ಟೆಂಟ್ ನಿಯಮವನ್ನು ಕಲಿಯೋಣ. ಇಂಡೈರೆಕ್ಟ್ ಸ್ಪೀಚ್ ಅಂದರೆ ಮೇನ್ಲಿ ಏನು? ಯಾರಿಂದಲಾದರೂ ನಾವು ಕೇಳ್ಕೊಂಡಿದ್ದನ್ನು ಇನ್ನೊಬ್ಬರಿಗೆ ಹೋಗಿ ಹೇಳ್ತೀವಿ, ಅದು ಇಂಡೈರೆಕ್ಟ್ ಸ್ಪೀಚ್. ಅಂದರೆ ಇಂಡೈರೆಕ್ಟ್ ಸ್ಪೀಚ್ನಲ್ಲಿ ನಾವು ಬರೀ ಹೇಳ್ತೀವೇ ಹೊರತು ಕೇಳಲ್ಲ. ಹಾಗಾದರೆ ಅಲ್ಲಿರುವ ಪ್ರಶ್ನೆಯಾಗಿಯೇ ಉಳಿಯಲ್ಲ. ಅಂದರೆ ಇಂಡೈರೆಕ್ಟ್ ಸ್ಪೀಚ್ ಮಾಡುವುದಕ್ಕಿಂತ ಮುಂಚೆ ಪ್ರಶ್ನೆಯನ್ನು ಸಿಂಪಲ್ ಸೆಂಟೆನ್ಸ್ ಆಗಿ ಕನ್ವರ್ಟ್ ಮಾಡಬೇಕು. ಅದನ್ನು ಹೇಗೆ ಮಾಡಬೇಕು ಅಂತ ಈಗ ಕಲಿಯೋಣ. ಮೇಲಿನದ್ದು ಪ್ರಶ್ನೆ, ಈಸ್ ದ ರಿಪೋರ್ಟ್ ರೆಡಿ? ಇದನ್ನು ಸಿಂಪಲ್ ಸೆಂಟೆನ್ಸ್ ಮಾಡಿದರೆ ದ ರಿಪೋರ್ಟ್ ಈಸ್ ರೆಡಿ ಅಂತ ಆಗುತ್ತೆ. ಹಿಯರ್ ವಿ ಹ್ಯಾವ್ ಇಂಟರ್ಚೇಂಜ್ಡ್ ದಿ ಪೊಸಿಷನ್ಸ್ ಆಫ್ ದ ವರ್ಬ್ ಆ್ಯಂಡ್ ದಿ ಸಬ್ಜೆಕ್ಟ್. ಯು ಮಸ್ಟ್ ಡೂ ದಿಸ್ ಬಿಫೋರ್ ಚೇಂಜಿಂಗ್ ದಿ ಕ್ವಶನ್ ಇನ್ ಟು ಇಟ್ಸ್ ಇಂಡೈರೆಕ್ಟ್ ಸ್ಪೀಚ್. ದಿಸ್ ಈಸ್ ಕಂಪಲ್ಸರಿ. I'll show you some more examples. Are you ready will become you are ready. Has she come? It will become she has come. Was your decision accepted? Your decision was accepted. May I go now? I may go now. Can our team members agree to it? Our team members can agree to it. Here our team members is the subject. ಈಗ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇನ್ನೊಂದು ಟ್ರಿಕ್ ಇದೆ, ಅದು ನೋಡಿ.
ಒಂದು ವೇಳೆ ಕೊಟ್ಟ ಪ್ರಶ್ನೆ ಡು, ಡಸ್ ಅಥವಾ ಡಿಡ್ನಿಂದ ಪ್ರಾರಂಭ ಆಗಿದ್ದರೆ ಅವುಗಳನ್ನು ಸಿಂಪಲ್ ಸೆಂಟೆನ್ಸ್ ಹೇಗೆ ಮಾಡಬೇಕು ಅಂತ ನೋಡ್ಕೊಳ್ಳಿ. ಇಲ್ಲಿ ಡೂನ ಗಾಯಬ್ ಮಾಡಿಬಿಡಿ, ಇಲ್ಲ ಅಂತ ಅಂದ್ಕೊಂಬಿಡಿ. ಯು ನೋ ಹರ್, ದಿಸ್ ಈಸ್ ದ ಸಿಂಪಲ್ ಸೆಂಟೆನ್ಸ್. ಈ ವಾಕ್ಯ ಡಸ್ನಿಂದ ಸ್ಟಾರ್ಟ್ ಆಗಿದೆ, ಡಸ್ನ ಗಾಯಬ್ ಮಾಡಿಬಿಡಿ. ಡಸ್ನ ಗಾಯಬ್ ಮಾಡಿದರೆ ಕಮ್ ಇದ್ದದ್ದು ಕಮ್ಸ್ ಆಗುತ್ತೆ, ಅದನ್ನು ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಇನ್ನೊಂದು ವಾಕ್ಯ ಡಿಡ್ ಶಿ ಗೋ ಅರ್ಲಿ, ಡಿಡ್ಲಿಂದ ಸ್ಟಾರ್ಟ್ ಆಗಿದೆ. ಹಾಗಾದರೆ ಇಲ್ಲಿ ಕೂಡ ಡಿಡ್ಡನ್ನು ವ್ಯಾನಿಷ್ ಮಾಡಿಬಿಡಿ. ಡಿಡ್ ಅನ್ನೋದು ಪಾಸ್ಟ್ ಟೆನ್ಸ್ ತಾನೆ, ಹಾಗಾಗಿ ಗೋನ ವೆಂಟ್ ಮಾಡಬೇಕಾಗುತ್ತೆ. ಯಾಕಂದರೆ ಗೋದ ಪಾಸ್ಟ್ ಟೆನ್ಸು ವೆಂಟ್. ಇದು ತುಂಬಾ ಇಂಪಾರ್ಟೆಂಟ್. ಬಹಳಷ್ಟು ಜನ ಸ್ಟೂಡೆಂಟ್ಸ್ಗೆ ಇದು ಗೊತ್ತೇ ಇಲ್ಲ. ನೋಡಿ, ಈ ಚಾನಲಿಗೆ ಬಂದು ಎಷ್ಟು ಚೆನ್ನಾಗಿ ಕಲಿತಾ ಇದ್ದೀರಿ ನೀವು. ನೆಕ್ಸ್ಟ್ ಸೆಂಟೆನ್ಸ್, ಡಿಡ್ ಯು ಮೀಟ್ ದ ಪ್ರಿನ್ಸಿಪಾಲ್? ವಿ ಹ್ಯಾವ್ ಟು ರಿಮೂವ್ ಡಿಡ್ ಆ್ಯಂಡ್ ವಿ ಹ್ಯಾವ್ ಟು ಚೇಂಜ್ ಮೀಟ್ ಇನ್ ಟು ಮೆಟ್. ಇಟ್ಸ್ ಪಾಸ್ಟ್ ಟೆನ್ಸ್. ಸೊ ದ ಸ್ಟೇಟ್ಮೆಂಟ್ ಈಸ್ ಯು ಮೆಟ್ ದ ಪ್ರಿನ್ಸಿಪಾಲ್. The indirect speech of the second sentence is, the assistant apologized and told that that was not yet ready. This is our sentence and it begins with a subject. That's why that is used. About the other changes, I will explain them later. ಮತ್ತೊಮ್ಮೆ ಇಲ್ಲಿ ವಿಡಿಯೋ ನಿಲ್ಲಿಸಿ ಇವುಗಳನ್ನು ಬರ್ಕೊಂಡು ಇಂಡೈರೆಕ್ಟ್ ಸ್ಪೀಚ್ ಮಾಡಿ. ಈ ವಾಕ್ಯ ಕೂಡ ಪ್ರಶ್ನೆನೇ, ಆದರೆ ಸ್ವಲ್ಪ ಡಿಫರೆನ್ಸ್ ಇದೆ. ಇಲ್ಲಿ ಹೆಲ್ಪಿಂಗ್ ವರ್ಬ್ಗಿಂತ ಮುಂಚೆ ವೆನ್ ಇದೆ. ಇದೇ ತರಹದ ಕೆಲವು ವಾಕ್ಯಗಳನ್ನು ನೋಡಿ. ವಾಟ್ ಡು ಯು ವಾಂಟ್? ವೇರ್ ಆರ್ ಯು? ಹೂ ಈಸ್ ಹೀ? ವೈ ಆರ್ ಯು ಲೇಟ್? ಹೌ ಆರ್ ಯು? ಇಂಥ ಪ್ರಶ್ನೆಗಳು ಬಂದಾಗ ಇಂಡೈರೆಕ್ಟ್ ಸ್ಪೀಚ್ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ. ಮೊದಲನೇ ಶಬ್ದ ವಾಟ್, ವೇರ್, ವೆನ್, ವೈ, ಹೌ, ಹೂಮ್, ಹೂಸ್ ಅಂತ ಬರುತ್ತಲ್ಲ, ಇದನ್ನು ತೆಗೆದು ಹಾಕಬೇಕು ಮೊದಲು. ಉಳಿದ ಪೋರ್ಷನ್ ಏನಿರುತ್ತೆ ಅದನ್ನು ಸಿಂಪಲ್ ಸೆಂಟೆನ್ಸ್ ಆಗಿ ಕನ್ವರ್ಟ್ ಮಾಡಬೇಕು. ಈ ಹಿಂದೆ ನೋಡಿದ್ದೀರಿ. ಸೊ ಯುವರ್ ಇಂಡೈರೆಕ್ಟ್ ಸ್ಪೀಚ್ ವುಡ್ ಬಿ, ದ ಬಾಸ್ ಆಸ್ಕ್ಡ್ ದ ಅಸಿಸ್ಟೆಂಟ್ ವೆನ್ ಶಿ ವುಡ್ ಕಂಪ್ಲೀಟ್ ದ್ಯಾಟ್. ಇದು ಪ್ರಶ್ನೆ ಆಗಿರೋದ್ರಿಂದ ಆಸ್ಕ್ಡ್ ಅಂತ ಉಪಯೋಗ ಮಾಡಿದ್ವಿ. ವೆನ್ ಈ ಶಬ್ದವನ್ನು ಅದರ ಜಾಗಕ್ಕೆ ಹಾಗೆ ಇಟ್ವಿ. ಸಿಂಪಲ್ ಸೆಂಟೆನ್ಸ್ ಏನು ಮಾಡಿದ್ವಿ ಅದನ್ನು ಈಗ ಇಂಡೈರೆಕ್ಟ್ ಸ್ಪೀಚ್ ಕನ್ವರ್ಟ್ ಮಾಡಿದ್ವಿ. ಶಿ ವುಡ್ ಕಂಪ್ಲೀಟ್ ದ್ಯಾಟ್ ಅಂತ. ಈಗ ಇಷ್ಟೊತ್ತಿನವರೆಗೂ ನೀವು ಏನೇನು ಕಲ್ತ್ರಿ ಅನ್ನೋದರ ಒಂದು ಪಕ್ಷಿ ನೋಟ ಆಗಿ ನೋಡೋಣ. ಮೊದಲು ಕೊಟ್ಟ ವಾಕ್ಯ ಪ್ರಶ್ನೆಯಾಗಿದ್ದರೆ ಆಸ್ಕ್ಡ್ ಅಂತ ಉಪಯೋಗ ಮಾಡ್ತೀವಿ. ಪ್ರಶ್ನೆ ಅಲ್ಲ ಅಂದಿದ್ದಕ್ಕೆ ಟೋಲ್ಡ್ ಅಂತ ಉಪಯೋಗ ಮಾಡ್ತೀವಿ. ಇನ್ನು ಎರಡನೇದಾಗಿ ಕೊಟ್ಟ ವಾಕ್ಯ ಸ್ಟೇಟ್ಮೆಂಟ್ ಆಗಿದ್ದರೆ, ಅಂದರೆ ಸಬ್ಜೆಕ್ಟ್ಲಿಂದ ಸ್ಟಾರ್ಟ್ ಆಗಿತ್ತಂದರೆ ದ್ಯಾಟ್ ಅನ್ನು ಉಪಯೋಗ ಮಾಡ್ತೀವಿ. ಕೊಟ್ಟ ವಾಕ್ಯ ವರ್ಬ್ಲಿಂದ ಸ್ಟಾರ್ಟ್ ಆಗ್ತಿತ್ತು ಅಂದರೆ ಅಲ್ಲಿ ಟು ಅನ್ನು ತಂದು ಹಾಕ್ತೀವಿ. ಕೊಟ್ಟ ವಾಕ್ಯ ಪ್ರಶ್ನೆಯಾಗಿದ್ದು ಆಕ್ಸಿಲರಿ ವರ್ಬ್ ಅಥವಾ ಹೆಲ್ಪಿಂಗ್ ವರ್ಬ್ಲಿಂದ ಸ್ಟಾರ್ಟ್ ಆಗಿದ್ದರೆ ಅಲ್ಲಿ ಇಫ್ ಅನ್ನು ತಂದು ಹಾಕ್ತೀವಿ. ಇನ್ನು ಕೊಟ್ಟ ವಾಕ್ಯ ಪ್ರಶ್ನೆಯಾಗಿದ್ದು WH ಪ್ರೊನೌನ್ನಿಂದ ಅಂದರೆ ವಾಟ್, ವೇರ್, ವೆನ್, ಹೌ, ವೈ ಇದರಿಂದ ಸ್ಟಾರ್ಟ್ ಆಗಿದ್ದರೆ ಅಲ್ಲಿ ಯಾವ ಶಬ್ದವನ್ನು ತಂದು ಹಾಕಲ್ಲ. ನೆಕ್ಸ್ಟ್ ಇನ್ನೊಂದು ನಿಯಮ, ಕ್ವಶನ್ಸ್ನ ಸಿಂಪಲ್ ಸೆಂಟೆನ್ಸ್ ಮಾಡಿ ಆದಮೇಲೆ ಇಂಡೈರೆಕ್ಟ್ ಸ್ಪೀಚ್ ಮಾಡಬೇಕು. ಕೊನೆಯದಾಗಿ ಶಾರ್ಟ್ ಮತ್ತು ಇನ್ಕಂಪ್ಲೀಟ್ ಆಗಿರ್ತಕ್ಕಂಥ ಸೆಂಟೆನ್ಸ್ ಏನಿರ್ತವೆ ಅವುಗಳನ್ನು ಕಂಪ್ಲೀಟ್ ಮಾಡಬೇಕು. ಇದರಲ್ಲಿ ಇನ್ನೂ ಕಲಿಯೋದಿದೆ, ಅದನ್ನು ಮುಂದಿನ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ಅದರ ಲಿಂಕ್ ಇದೆ, ಇಲ್ಲೇ ಅದನ್ನು ಒತ್ತಿ ನಿಮಗೆ ಆ ವಿಡಿಯೋ ಸಿಗುತ್ತೆ. ಏನಾದರೂ ಒಂದು ಹೊಸದನ್ನು ಕಲ್ತೀನಿ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ, ಖುಷಿಯಾಗಿದ್ದರೆ ಐ ಆಮ್ ಹ್ಯಾಪಿ ಅಂತ ಕಮೆಂಟ್ ಬಾಕ್ಸಲ್ಲಿ ಬರೀರಿ.